ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೇಳ್ತಿದ್ದೀನಪ್ಪ ಅಂದರೆ ಎಂಪ್ಲಾಯೀಸ್ ಸೇಲ್ಸ್ ಮಾಡಿರ್ತಾರೆ. ಸೊ ಅದಕ್ಕೆ ಒಂದು ಡೇಟಾ ಕೊಟ್ಟಿರ್ತಾರೆ. ಝೀರೋ ಸೇಲ್ಸ್ ಮಾಡಿದ್ರೆ ಏನು ಬರ್ಬೇಕು, ರಿಸ್ಕು ಆ ಥರ ಅದೆಲ್ಲ ಡೇಟಾ ಕೊಟ್ಟಿದ್ದಾರೆ. ಅಂದರೆ ನಾವು ಅದರಲ್ಲಿ ಸೇಲ್ಸ್ ಎಷ್ಟೆಷ್ಟಾಗಿದೆ, ಇದು ಎಂಪ್ಲಾಯ್ ಕೋಡ್ಗಳು, ಇದು ಸೇಲ್ಸು, ಇದು ರಿಸ್ಕು. ಸೊ ನಮಗೆ ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ತೊಗೊತಾರೆ. ಈಗ ನಾನು ಇಲ್ಲೇನ ಇನ್ ಕೇಸ್ 45 ಏನೋ ಬಂತಂದರೆ ಆಟೋಮೆಟಿಕ್ಲಿ ಅದೇನಂತೆ ಹೈ ರಿಸ್ಕಲ್ಲಿದ್ದಾರೆ ಅವರು ಅಂತ ನಮಗಲ್ಲಿ ಫೈಂಡ್ ಔಟ್ ಮಾಡುತ್ತೆ. ಸೊ ಹಾಗೆ ನಾವೇನು ಮಾಡ್ತೀವಿ, ಅದು ಇದನ್ನ ಯಾವ ಥರ ನಾವು ಮಾಡಬೇಕು ಅನ್ನೋದನ್ನ ನಮಗೆ ಈಗ ಹೇಳ್ಕೊಡ್ತೀನಿ. ಇದಿಷ್ಟನ್ನು ನಾನು ಡಿಲೀಟ್ ಮಾಡ್ತೀನಿ. ಈಗ ಫಾರ್ಮುಲಾ ಹಾಕ್ತೀನಿ. ಇಸ್ ಈಕ್ವಲ್ ಟು ವಿ ಲುಕ್ಅಪ್ ವ್ಯಾಲ್ಯೂ ಅಂತ ಬರುತ್ತೆ. ಸೊ ಬಿ ಅನ್ನ ಕಾಲಮಲ್ಲಿ 8 ಅನ್ನೋ ರೋ ಇದೆ. ಸೊ B8 ಟೇಬಲ್ ಅರೇ ಅಂತ ಹೇಳಿದೆ. ನಾನು ಇಲ್ಲಿ ಲೆವೆಲ್ ಅಂತ ಹೇಳಿದೆ ರಿಸ್ಕ್ ಲೋ ಅವ್ರಿಗೂ ಕೂಡ 4 ಕೂಡ ಸೆಲೆಕ್ಟ್ ಮಾಡ್ತೀನಿ. ಸೊ F4 ಕೊಟ್ಟು ಲಾಕ್ ಮಾಡ್ಬೇಕಾಗತ್ತೆ. F4 ಕೊಟ್ಟು ಲಾಕ್ ಮಾಡಿದ್ಮೇಲೆ ರಿಟರ್ನು ನಿಮಗೆ ಈಗ ಇಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ ಯಾವುದು, ನನಗೆ ಇಲ್ಲಿ 1 2 ಎರಡನೇದ್ರೆ ನನಗೆ ಹೈ ಲೋ ಮೀಡಿಯಮ್ ಅನ್ನೋದಿದೆಯಲ್ಲ. ಸೊ ಎರಡನೇ ಕಾಲಮ್ ಇಂಡೆಕ್ಸ್ ನಂಬರು. ಸೊ ಅದು ಕರೆಕ್ಟಾಗಿ ಮ್ಯಾಚ್ ಮಾಡ್ಬೇಕಂದ್ರೆ ಅಪ್ರಾಕ್ಸ್ ಮ್ಯಾಚ್ ಮಾಡ್ಬೇಕಂದ್ರೆ ಟ್ರೂ, ಇಲ್ಲ ಒಂದು ಎಕ್ಸಾಕ್ಟ್ ಮ್ಯಾಚ್ ಇದ್ರೂ ಕೂಡ ನನಗೆ ವರ್ಕ್ ಆಗುತ್ತೆ ಅಂದರೆ ನನಗೆ ಫಾಲ್ಸ್. ಸೊ ನಾನು ಏನು ಮಾಡ್ತೀನಿ, ಟ್ರೂ ಅಂತ ಟೈಪ್ ಮಾಡ್ತೀನಿ. ಟ್ರೂ ಅಂತ ಕೊಟ್ಟು ಬ್ರಾಕೆಟ್ ಕ್ಲೋಸ್, ಎಂಟರ್ ಅಂತ ಕೊಡ್ತೀನಿ. ಆಟೋಮೆಟಿಕ್ ಅದೇನತ್ತೆ ಫಿಲ್ ಆಗುತ್ತೆ. ಸೊ ಇದಿಷ್ಟನ್ನು ನಾನು ಏನು ಮಾಡ್ತೀನಿ, ಡ್ರ್ಯಾಗ್ ಮಾಡ್ತೀನಿ. ಇದಿಷ್ಟು ಕೂಡ ನಾನು ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಅದು ಯಾವುದಕ್ಕೆ ಲೋ ಇದೆ ಯಾವುದಕ್ಕೆ ಹೈ ಇದೆ ಅನ್ನೋದು ಶೋ ಮಾಡ್ತೀವಿ. ಇದು ಹೈ ರಿಸ್ಕಲ್ಲಿ ಇದೆ ಎರಡು ಕೂಡ. 45 0, 49 ಬಂದರೂ ಕೂಡ ನಮಗೆ ಅದು ಹೈಯಲ್ಲಿ ಇರುತ್ತೆ. ಸೊ 50 ಬಂದರೆ ಮಾತ್ರ ನಮಗೇನು ಮೀಡಿಯಮ್ ಅಂತ ಬರುತ್ತೆ. 50 to 99ವರೆಗೂ ಕೂಡ ಮೀಡಿಯಮ್. ಸೊ ಈಗ ಇಲ್ಲಿಗೆ ನಾನು ಏನು ಮಾಡ್ತೀನಿ, ಇಲ್ಲಿ ನಾನು ಈಗ ಲೆವೆಲ್ ಇದೆಯಲ್ಲ, ನಾನು ಒಂದು 10 ಅಂತ ಕೊಟ್ಟಿರ್ತೀನಿ. 10 ಅಬೋವ್ ಇದ್ರೆ ನನಗೆ ಹೈ ಅಂತ ಬರುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, 9 ಅಂತ ಕೊಡ್ತೀನಿ. 9 ಅಂತ ಕೊಟ್ಟರು ಕೂಡ ಅದೇನಾಗುತ್ತೆ ಹೈ ಇದೆ. ಸೊ ನಾನು ಇಲ್ಲಿಗೆ 0ನೇ ಕೊಡಬೇಕು. ಇಲ್ಲ 5 ಕೊಟ್ಟರು ಅಲ್ಲಿ ಹೈ ಅಂತ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.